ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ನಾಲ್ವರು ಬಾಣಂತಿಯರು ಸಾವನ್ನಪ್ಪಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಏನಾಯಿತು, ಯಾಕೆ ನಾಲ್ವರು ಬಾಣಂತಿಯರು ಸಾವನ್ನಪ್ಪಿದ್ದಾರೆ, ಅದಕ್ಕೆ ಕಾರಣ ಏನು ಅನ್ನೋ ನಿಟ್ಟಿನಲ್ಲಿ ಹುಡುಕಾಟದಲ್ಲಿದ್ದಾರೆ ಆರೋಗ್ಯ ಇಲಾಖೆಯವರು. 7 ಜನ ಬಾಣಂತಿಯರ ಪೈಕಿ 4 ಜನ ಬಾಣಂತಿಯರು ಒಂದೇ ದಿನ ಸಾವನ್ನಪ್ತಾರೆ ಅಂತ ಅಂದರೆ ಅದಕ್ಕೆ ಏನ್ರಿ ಕಾರಣ? ಬೆಚ್ಚಿ ಬೀಳಿಸಿದಂಥ ಒಂದು ಪ್ರಕರಣ ಇದು. 4 ಬಾಣಂತಿಯರು ಸಾವನ್ನಪ್ಪಿದ್ದಾರೆ, ಹೊಟ್ಟೆ ಉರಿದು ಹೋಗ್ಬಿಡುತ್ತೆ. ಹಾಗಾದರೆ ಇವರ ಸಾವಿಗೆ ಪ್ರಮುಖವಾದಂಥ ಕಾರಣಗಳೇನು? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ, ಗಮನಿಸ್ತಾ ಹೋಗೋಣ. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ 4 ಬಾಣಂತಿಯರು ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಣಂತಿಯರ ಸಾವಿನ ಬಗ್ಗೆ ಆತಂಕಕಾರಿ ವಿಚಾರ ಬೆಳಕಿಗೆ ಬಂದಿದೆ. ಒಂದೇ ದಿನ ಸಿಜೇರಿಯನ್ ಆಗಿದ್ದ 7 ಬಾಣಂತಿಯರಲ್ಲಿ 4 ಮೃತಪಟ್ಟಿದ್ರು. ಆದರೆ ಇನ್ನುಳಿದ 3 ತೀವ್ರ ಇಲಿ ಜ್ವರ ಕಾಣಿಸಿಕೊಂಡಿತ್ತು. ಭಯಾನಕ ಸಾಂಕ್ರಾಮಿಕ ಇಲಿ ಜ್ವರಕ್ಕೆ 3 ಬಾಣಂತಿಯರು ತುತ್ತಾಗಿದ್ರು. ಜಿಲ್ಲಾಸ್ಪತ್ರೆಗೆ ಬರೋ ಮುನ್ನ ಇಲಿ ಜ್ವರದ ಲಕ್ಷಣ ಇದ್ರು, ಹೆರಿಗೆ ವೇಳೆ ಗೊತ್ತಾಗಿರಲಿಲ್ಲ. 2 ಬಾಣಂತಿಯರು ಸಾವಿನ ಬಳಿಕ ಉಳಿದವರನ್ನ ಬಿಮ್ಸ್ಗೆ ಶಿಫ್ಟ್ ಮಾಡಲಾಗುತ್ತೆ. ಬಳ್ಳಾರಿ ಬಿಮ್ಸ್ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡೆದುಕೊಂಡಿದ್ರು ಬಾಣಂತಿಯರು. ಇಲಿ ಜ್ವರಕ್ಕೆ ತುತ್ತಾಗಿದ್ದ ಬಾಣಂತಿಯರು ಇದೀಗ ಚೇತರಿಕೆ ಕಂಡಿದ್ರು. ನವೆಂಬರ್ 9ರಂದು ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ 7 ಮಹಿಳೆಯರಿಗೆ ಹೆರಿಗೆಯಾಗಿತ್ತು. ಇದರಲ್ಲಿ ಲಲಿತಮ್ಮ, ನಂದಿನಿ, ರೋಜಾ ಮತ್ತು ಮುಸ್ಕಾನ್ ಸಾವನ್ನಪ್ಪಿದ್ರು. 4 ಬಾಣಂತಿಯರ ಸಾವಿಗೆ ಗ್ಲೂಕೋಸ್ ಕಾರಣ ಎಂಬ ಶಂಕೆ ವ್ಯಕ್ತವಾಗ್ತಾ ಇದೆ. ಗ್ಲೂಕೋಸ್ ರಿಂಗರ್ಲಾಕ್ವೇಟ್ ಸೊಲ್ಯೂಷನ್ ರಿಂದ ಬಾಣಂತಿಯರು ಮೃತಪಟ್ಟಿದ್ದಾರೆ ಶಂಕೆ ವ್ಯಕ್ತಪಡಿಸಿದ ಆರೋಗ್ಯ ಇಲಾಖೆ ಅಧಿಕಾರಿಗಳು. ಹೀಗಾಗಿ ಲ್ಯಾಬ್ಗೆ ಗ್ಲೂಕೋಸ್ ಸ್ಯಾಂಪಲ್ ಕಳಿಸಿದೆ ಇಲಾಖೆ. ಗಮನಿಸ್ತಾ ಇದ್ದೀವಿ, ಬಳ್ಳಾರಿ ಆಸ್ಪತ್ರೆಯಲ್ಲಿ ಬಾಣಂತಿಯರು ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಣಂತಿಯರ ಸಾವಿನ ಬಗ್ಗೆ ಆತಂಕಕಾರಿ ವಿಚಾರ ಈಗ ಬೆಳಕಿಗೆ ಬಂದಿರುವುದು. ಒಂದೇ ದಿನ ಸಿಜೇರಿಯನ್ ಆಗಿದ್ದಂತ 7 ಬಾಣಂತಿಯರ ಪೈಕಿ 4 ಮೃತಪಟ್ಟಿದ್ರು. ನಿಜಕ್ಕೂ ಕೂಡ ಎಲ್ಲರೂ ಭಯ ಪಟ್ಬಿಟ್ಟಿದ್ರು ಈ ವಿಚಾರವನ್ನ ತಿಳಿದು. ಆದರೆ ಇನ್ನುಳಿದ 3 ಇಲಿ ಜ್ವರ ತೀವ್ರ ಕಾಣಿಸಿಕೊಂಡಿತ್ತಂತೆ. ಭಯಾನಕ ಸಾಂಕ್ರಾಮಿಕ ಇಲಿ ಜ್ವರಕ್ಕೆ ಈ 3 ಬಾಣಂತಿಯರು ತುತ್ತಾಗಿದ್ರು. ಜಿಲ್ಲಾಸ್ಪತ್ರೆಗೆ ಬರೋ ಮುನ್ನವೇ ಇಲಿ ಜ್ವರದ ಲಕ್ಷಣ ಇದ್ರೂ ಕೂಡ ಹೆರಿಗೆ ವೇಳೆ ಗೊತ್ತಾಗಿರ್ಲಿಲ್ವಂತೆ. 2 ಬಾಣಂತಿಯರು ಸಾವಿನ ಬಳಿಕ ಉಳಿದವರನ್ನ ಬಿಮ್ಸ್ಗೆ ಶಿಫ್ಟ್ ಮಾಡಲಾಗುತ್ತೆ. ಅಂದ್ರೆ ಬಳ್ಳಾರಿ ಬಿಮ್ಸ್ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡೆದುಕೊಂಡಿದ್ರು ಬಾಣಂತಿಯರು. ಇಲಿ ಜ್ವರಕ್ಕೆ ತುತ್ತಾಗಿದ್ದ ಬಾಣಂತಿಯರು ಇದೀಗ ಚೇತರಿಕೆಯನ್ನ ಕಂಡಿದ್ರು. ನವೆಂಬರ್ 9ರಂದು ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲೂ 7 ಮಹಿಳೆಯರಿಗೆ ಹೆರಿಗೆಯಾಗಿತ್ತು. ಇದರಲ್ಲಿ ಲಲಿತಮ್ಮ, ನಂದಿನಿ, ರೋಜಾ ಮತ್ತು ಮುಸ್ಕಾನ್ ಸಾವನ್ನಪ್ಪಿದ್ರು. 4 ಬಾಣಂತಿಯರ ಸಾವಿಗೆ ಗ್ಲೂಕೋಸ್ ಕಾರಣ ಅನ್ನೋ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಗ್ಲೂಕೋಸ್ ರಿಂಗರ್ಲಾಕ್ವೇಟ್ ಸೊಲ್ಯೂಷನ್ ಬಾಣಂತಿಯರು ಮೃತಪಟ್ಟಿದ್ದಾರೆ, ಇದರಿಂದ ಶಂಕೆಯನ್ನ ವ್ಯಕ್ತಪಡಿಸಿದೆ ಈಗ ಆರೋಗ್ಯ ಇಲಾಖೆ. ಹಾಗಾಗಿನೇ ಲ್ಯಾಬ್ಗೆ ಗ್ಲೂಕೋಸ್ ಸ್ಯಾಂಪಲ್ ಅನ್ನ ಕಳುಹಿಸಿ ಕೊಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ವೀಕ್ಷಕರೇ, ಗಮನಿಸಿದ್ರಲ್ಲ, ಈ 4 ಬಾಣಂತಿಯರು ಸಾಯೋದಕ್ಕೆ ಪ್ರಮುಖವಾದಂಥ ಕಾರಣ ಏನು ಅಂತ ಹೇಳಿ. ಅಂದರೆ ಇನ್ನೂ ಸ್ಪಷ್ಟವಾದಂಥ ಕಾರಣ ತಿಳಿದು ಬಂದಿಲ್ಲ. ಒಂದು ಕಡೆ ಇಲಿ ಜ್ವರದಿಂದ ಇವರೆಲ್ಲ ಬಳಲ್ತಾ ಇದ್ರು ಅನ್ನೋದು ಒಂದು ಕಡೆ ಆದರೆ, ಏನೋ ಮತ್ತೊಂದು ಕಡೆ ಈಗ ಆರೋಗ್ಯ ಇಲಾಖೆಯವರು ಶಂಕೆಯನ್ನು ವ್ಯಕ್ತಪಡಿಸ್ತಾ ಇರೋದು ಗ್ಲೂಕೋಸ್ನಿಂದ ಈ ರೀತಿಯಾಗಿ ಆಗ್ತಾ ಇದೆ ಅಂತ ಹೇಳಿ. ಹಾಗಾಗಿ ಈಗಾಗಲೇ ಲ್ಯಾಬ್ಗೆ ಕಳುಹಿಸಿ ಕೊಡಲಾಗಿದೆ, ಸ್ಯಾಂಪಲನ್ನು ಕಳುಹಿಸಿ ಕೊಟ್ಟಿದ್ದಾರೆ. ವರದಿ ಬಂದ ನಂತರವೇ ಅಸಲಿ ಸತ್ಯಾಸತ್ಯತೆ ಹೊರಗಡೆ ಬರಬೇಕಾಗಿದೆ.